ಕರ್ತನಲ್ಲಿ ಪ್ರಿಯ ದೇವಜನರೇ, ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ದೇವರ ವಾಕ್ಯದ ಭಾಗದಿಂದ ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 63ನೇ ಅಧ್ಯಾಯದ 7ನೇ ವಚನದಲ್ಲಿ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಪ್ರಿಯ ದೇವಜನರೇ, ಎಷ್ಟು ಸುಂದರವಾದ ವಾಕ್ಯ ನೋಡ್ರಿ. ನಾವು ಈ ಒಂದು ವಾಕ್ಯವನ್ನ ಬಹಳ ದೃಢವಾದ ನಂಬಿಕೆಯಲ್ಲಿ ನುಡಿಯಬೇಕು. ಏನಂದ್ರೆ, ಎಷ್ಟೇ ಕಷ್ಟಗಳೆದುರಾಗಲಿ, ಅವಶ್ಯಕತೆಗಳು ಹೆಚ್ಚಾಗಲಿ, ಆ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಹೊರಡುವಂಥ ಮಾತು ಹೀಗಿರಬೇಕು: ಯೇಸು ಸ್ವಾಮಿ ನನ್ನ ಸಹಾಯಕರಾಗಿದ್ದಾರಲ್ಲ, ನನಗೇನು ಚಿಂತೆ ಇಲ್ಲ ಬಿಡು. ಈ ರೀತಿಯಾಗಿ ನೀವು ನುಡಿಯುವಾಗ ನಿಶ್ಚಯವಾಗಿ ನಾನು ಹೇಳ್ತೇನೆ, ನಿಮ್ಮ ಅರ್ಧ ಅವಶ್ಯಕತೆಗಳು ಈ ಮಾತಿನಲ್ಲಿಯೇ ಅದು ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ನಾನು ನನ್ನ ದೇವರಾದ ಯೆಹೋವನ ಮೇಲೆ ಎಂತಹ ದೊಡ್ಡ ದೃಢವಾದ ನಂಬಿಕೆಯನ್ನು ಇಟ್ಟಿದ್ದೀನಿ ಅನ್ನುವುದಕ್ಕೆ ಈ ವಾಕ್ಯ ಕಾರಣವಾಗ್ತದೆ. ಏನಂದರೆ, ಆತನು ನನಗೆ ಸಹಾಯಕನಾಗಿದ್ದಾರಲ್ಲ. ಕೀರ್ತನೆಗಾರನು ಬರೀತಾ ಇದ್ದಾನೆ ಸುಂದರವಾಗಿ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಎಷ್ಟು ಉತ್ತಮವಾದ ವಾಕ್ಯ ನೋಡ್ರಿ. ಅವಶ್ಯಕತೆಗಳಿದೆ, ಹೌದು. ಕೊರತೆಗಳಿದೆ, ಹೌದು. ಹಣಕಾಸುಗಳು ಬೇಕು, ಆರೋಗ್ಯ ಬೇಕು, ಅದ್ಭುತ ಬೇಕು, ಬಿಡುಗಡೆ ಬೇಕು, ಹೌದು. ಇದೆಲ್ಲವೂ ಬೇಕು. ವಿಶೇಷವಾಗಿ ಸಹಾಯ ಬೇಕು, ಹೌದು. ಆದರೆ ಆ ಒಂದು ಸಂದರ್ಭದಲ್ಲಿ ನಾವು ಒಂದು ವಾಕ್ಯದಲ್ಲಿ ಹೇಗೆ ಮಾತನಾಡಬಹುದಂದ್ರೆ, ಯೆಹೋವನು ನಮಗೆ ಸಹಾಯಕನಾಗಿದ್ದಾರಲ್ವಾ, ಇನ್ಯಾಕೆ ಚಿಂತೆ? ಆತನ ರೆಕ್ಕೆಯಲ್ಲಿ ನಾವು ಆಶ್ರಯಿಸಿಕೊಳ್ಳೋಣ, ಅವರಲ್ಲಿ ನಾವು ಆನಂದಗೊಳ್ಳೋಣ, ಆನಂದ ಘೋಷ ಮಾಡುತ್ತಾ ಇರೋಣ, ಎಲ್ಲ ಕೊರತೆಗಳು ನೀಗಿ ಹೋಗ್ತದೆ. ಹೀಗೆ ಮಾತನಾಡಿ ನೋಡ್ರಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಕೆಲಸದಲ್ಲಿ, ಯಾವುದೇ ಮಂಡಳಗಳಲ್ಲಿ ನೀವು ಇವತ್ತು ಅನುಭವಿಸ್ತಿರುವಂಥ ಪರಿಸ್ಥಿತಿಗಳು ಇನ್ನು ಮುಂದೆ ನೋಡುವುದಿಲ್ಲ. ಯಾಕೆಂದರೆ ಎಲ್ಲಿ ವಾಕ್ಯ ಬರುತ್ತದೋ, ಎಲ್ಲಿ ಸಮಾಧಾನದ ವಚನಗಳು ಬರುತ್ತದೋ, ಅಲ್ಲಿ ಬಿಡುಗಡೆ ನಿಶ್ಚಯವಾಗಿ ಸಿಗುತ್ತೆ. ಹಾಗಾಗಿ ಕಷ್ಟ ಸಂಕಟಗಳಿದೆ, ಹೌದು. ಅವಶ್ಯಕತೆಗಳಿದೆ, ಹೌದು. ಇವತ್ತಿಗೆ ಹಣ ಬೇಕು, ಸಹಾಯಗಳು ಬೇಕು, ಆರೋಗ್ಯ ಬೇಕು, ಬಿಡುಗಡೆ ಬೇಕು. ಇದೆಲ್ಲವೂ ಬೇಕಾಗಿರುವಾಗ ನಾವು ದೇವರನ್ನು ನೋಡಿ ಸಮಾಧಾನವಾಗಿ ಒಂದು ವಾಕ್ಯವನ್ನು ಹೇಳೋಣ. ಏನಂದರೆ, ಯೆಹೋವನೇ, ನೀ ನನಗೆ ಸಹಾಯಕನಾಗಿದ್ದೀಯಲ್ಲ, ನನಗಿನ್ಯಾವ ಚಿಂತೆ ಇಲ್ಲ. ನಿನ್ನ ರೆಕ್ಕೆಯ ಮರೆಯಲ್ಲಿ ನಾನು ಆಶ್ರಯಿಸಿಕೊಂಡು ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಹೀಗೆ ಹೇಳುವುದಾದರೆ ಸತ್ಯವಾಗಿ ದೇವರ ವಾಕ್ಯ ನಮಗೂ ನಿಮಗೂ ಸಹಾಯವನ್ನು ಒದಗಿಸಿಕೊಡುವಂಥದ್ದಾಗಿರ್ತದೆ. ಚಿಂತೆ ಮಾಡಬೇಡ್ರಿ, ಆನಂದ ಘೋಷ ಮಾಡುತ್ತಾ ಸ್ತುತಿಪದಗಳನ್ನು ಆಡುತ್ತಾ ನಂಬಿಕೆಯಲ್ಲಿ ಜೀವಿಸ್ರಿ. ನಿಶ್ಚಯವಾಗಿ ಆತ ನಮ್ಮ ಸಹಾಯಕನು, ಆತನೇ ಸಹಾಯ ಮಾಡಿ ನಡೆಸ್ತಾರೆ. ನಂಬಿಕೆ ಇದೆಯಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನೀ ನಮ್ಮ ಸಹಾಯಕನಾಗಿದ್ದೀಯಲ್ಲ, ನಮಗಿನ್ಯಾವ ಚಿಂತೆ ಇಲ್ಲ ಕರ್ತನೆ. ಅಪ್ಪ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನಾವು ಈ ಮುಂಜಾನೆಯಲ್ಲಿಯೇ ನಿನ್ನ ರೆಕ್ಕೆಯ ಮರೆಯಲ್ಲಿ ಬರುತ್ತೇವೆ, ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇವೆ. ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಒದಗಿಸುವವನು, ನೋಡಿಕೊಳ್ಳುವವನು, ಕಾಳಜಿ ವಹಿಸುವವನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆನಂದ ಘೋಷ ಧ್ವನಿ ಮಾಡುತ್ತಾ ನಾವು ನೆಲೆಗೊಳ್ಳುತ್ತೇವೆ. ಆಶೀರ್ವಾದ ಮಾಡು ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.